Hello everyone, Namaskara, welcome back to my YouTube channel Seema Speaks. ನನ್ನ ಹೆಸರು ಸೀಮಾ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಈಗಾಗಲೇ ನೀವು ಥಂಬ್ನೇಲಲ್ಲಿ ನೋಡಿರೋ ಹಾಗೇನೆ ಇಟ್ಸ್ ಆಲ್ ಅಬೌಟ್ ವಿಂಟೇಜ್ ಕಾರ್ ಮ್ಯೂಸಿಯಂ ಪಯಣ. ಬನ್ನಿ ಒಳಗೆ ಏನೇನಿದೆ ಅಂತ ನೋಡೋಣ. ಸೊ ಎಂಟರ್ ಆಗ್ತಿದ್ದಂಗೆ ಗೆಟ್ ಟು ಸಿ ದ ಪಾರ್ಕಿಂಗ್. ಸೊ ದೇ ಹ್ಯಾವ್ ಅ ಹ್ಯೂಜ್ ಪಾರ್ಕಿಂಗ್. ಹಾಗೆ ಎಂಟ್ರಿನಲ್ಲೇ ಯು ಗೆಟ್ ಟು ಸಿ ದಿಸ್ ವಿಂಟೇಜ್ ವೈಬ್. ಹಳೇ ಕಾಲದ ಡಬಲ್ ಡಕ್ಕರ್ ಬಸ್ ಇದೆ. ಆ್ಯಂಡ್ ಎಸ್, ಈ ಕಡೆ ಕೂಡ ಪಾರ್ಕಿಂಗ್ ಇದೆ. ಸದ್ಯಕ್ಕೆ ನೋಡ್ತಾ ಇದ್ದರೆ ಕ್ರೌಡ್ ಅಷ್ಟೊಂದು ಇದ್ದಂಗೆ ಕಾಣಲ್ಲ. ಬನ್ನಿ ಹೇಗಿದೆ ಅಂತ ನೋಡೋಣ. ಮುಂಚೆ ಒಂದ್ಸರಿ ಟ್ರಾವೆಲ್ ಮಾಡಿದಾಗ ಆಚೆಯಿಂದನೇ ನೋಡಿದ್ದೆ ಆ್ಯಂಡ್ ಐ ಥಾಟ್ ಇಟ್ಸ್ ಟೈರ್ ಕಂಪ್ನಿ ಅಂತ ಅಂದ್ಕೊಂಡಿದ್ದೆ ಆಚೆಯಿಂದ ನೋಡಿ. ಬಟ್ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಗೊತ್ತಾಯಿತು ಇಟ್ಸ್ ಅ ವಿಂಟೇಜ್ ಕಾರ್ ಮ್ಯೂಸಿಯಂ ಅಂತ. ಬನ್ನಿ ಲೆಟ್ಸ್ ಗೆಟ್ ಇನ್ಸೈಡ್. ಇದು ಬಂದ್ಬಿಟ್ಟು ರಿಸೆಪ್ಷನ್ ಆ್ಯಂಡ್ ಟಿಕೆಟ್ ಕೌಂಟರ್. ಎಂಟರ್ ಆಗ್ತಿದ್ದಂಗೆ ನೋಡ್ಬೋದು ನೀವು ಶ್ರೀ ವೀರೇಂದ್ರ ಹೆಗ್ಡೆ ಅವರ ಫೋಟೋ ಇದೆ. ಆ್ಯಂಡ್ ಹಾಗೆಯೇ ಇದು ಬಂದ್ಬಿಟ್ಟು ಅವರು ಕಾಲೇಜ್ಗೆ ಹೋಗ್ತಾ ಇದ್ದಂಥ ಆ್ಯಂಡ್ ಹಾಗೆ ಕಾಲೇಜ್ ಟೈಮ್ನಲ್ಲಿ ಯೂಸ್ ಮಾಡ್ತಿದ್ದಂಥ ಕಾರ್. ಹೆರಾಲ್ಡ್ ಮಯೂರ ಅಂತ ಇದೆ ಇಲ್ಲಿ. ಮಯೂರ ಮೈಟ್ ಬಿ ದ ನಿಕ್ ನೇಮ್. ಈಗ ನೀವು ನೋಡ್ತಾ ಇರೋದು ಎವಲ್ಯೂಷನ್ ಆಫ್ ದಿ ವೀಲ್ಸ್. ಆಗಿನ ಪುರಾತನ ಕಾಲದಿಂದನೂ ಕೂಡ ಇಲ್ಲಿಯವರೆಗೂ ಯಾವ ಥರ ವೀಲ್ಸ್ಗಳು ಎವಾಲ್ವ್ ಆಗಿ ಬಂದಿದೆ, ಹಾಗೆ ಹೇಗೆ ಟೆಕ್ನಾಲಜಿ ಚೇಂಜ್ ಆಗಿದೆ ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸ್ಕ್ರ್ಯಾಚ್ನಿಂದ ಅಡ್ವಾನ್ಸ್ ವರ್ಷನ್ ಆಫ್ ವೀಲ್ಸ್ ಅಂತ ಹೇಳ್ಬೋದು. ಆಚೆ ಅಷ್ಟೊಂದು ವೆಹಿಕಲ್ಸ್ ಇಲ್ದಿರೋದು ನೋಡಿ ಕ್ರೌಡ್ ಕಡಿಮೆ ಇದೆ ಅಂತ ಅಂದ್ಕೊಂಡ್ರೆ ಯು ಕ್ಯಾನ್ ಸಿ ಬೆಳಗ್ಗೆನೇ ಇಷ್ಟೊಂದು ಕ್ರೌಡ್ ಇದೆ. ಇಲ್ಲಿ ಎಲ್ಲ ತರಹದ ಎಂಜಿನ್ ಹಾಗೂ ಮೋಟರ್ಸ್ಗಳ ಡಿಸ್ಪ್ಲೇಗಳನ್ನ ಕೂಡ ನೀವು ನೋಡ್ಬೋದು. ಈ ಎಲ್ಲವನ್ನು ಕೂಡ ನಾವು ನೋಡಿರ್ತೀವಿ. ಹಳೇ ಕಾಲದ ರಥಗಳು ಹಾಗೆ ಚಾರಿಯಟ್ಸ್ಗಳು ಇವೆಲ್ಲ ಎಷ್ಟೊಂದು ಜನ ಊರುಗಳಲ್ಲಿ ನೋಡಿರ್ತೀರ. ಹಾಗೆ ಎಷ್ಟೊಂದು ಮೂವೀಸ್ಗಳಲ್ಲೂ ಕೂಡ ಇವನ್ನೆಲ್ಲ ನೋಡಿರ್ತೀವಿ. ಇದು ಬಂದ್ಬಿಟ್ಟು 1929 ಮಾಡೆಲ್ ಸ್ಟಡ್ ಬೇಕರ್ ಪ್ರೆಸಿಡೆಂಟ್ 8 ಅಂತ. ದಿಸ್ ಇಸ್ ಪ್ರೆಸೆಂಟೆಡ್ ಬೈ ಅಗೇನ್ ವೀರೇಂದ್ರ ಹೆಗ್ಡೆ ಅವರದು. ಈ ಒಂದು ಮ್ಯೂಸಿಯಂ ಬಂದ್ಬಿಟ್ಟು ವೀರೇಂದ್ರ ಹೆಗ್ಡೆ ಅವ್ರದ್ದು. ಹಾಗೆಯೇ ಇಲ್ಲಿ ಕಾರ್ ಕಲೆಕ್ಷನ್ ಮಾತ್ರನೇ ಅಲ್ಲದೆ ಇಟ್ ಈಸ್ ಮೋರ್ ಎಜುಕೇಟಿಂಗ್ ಅಂತಲೂ ಕೂಡ ಹೇಳ್ಬೋದು. ಯಾರೆಲ್ಲ ಕಾರ್ ಲವರ್ಸ್ ಇದ್ದೀರಾ, ಹಾಗೆಯೇ ಯಾರಿಗೆಲ್ಲ ವಿಂಟೇಜ್ ಕಾರ್ಸ್ ಅಂದರೆ ಇಷ್ಟ ಇದೆ, ಸೊ ಅವರಿಗೆಲ್ಲ ಇದೊಂಥರ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಲುಕ್ ಎಟ್ ದಿಸ್ ಬ್ಯೂಟಿ, ಎಷ್ಟು ಎಲಿಗೆಂಟ್ ಆಗಿದೆ. ಈ ಮಾಡೆಲಿಂದನೇ ಅಂಬಾಸಿಡರ್ ಬಂದಿರೋದು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಸೇಮ್ ಇದೆ ಬಟ್ ಹ್ಯೂಜ್. ಈ ಮ್ಯೂಸಿಯಮಲ್ಲಿ ವಿಂಟೇಜ್ ಕಾರ್ಸ್ ಅಂತ ಬರೀ ಬಾಯಿ ಮಾತಿಗಲ್ಲ, ರಾಜ ಮಹಾರಾಜರು ಕೂಡ ಅವರ ಕಾಲದಲ್ಲಿ ಯೂಸ್ ಮಾಡಿರುವಂಥ ಕಾರ್ಗಳು ಕೂಡ ಇಲ್ಲಿವೆ. ಸೊ ಅದರಲ್ಲಿ ಒಂದು ಇವಾಗ ಇಲ್ಲಿ ನೀವು ನೋಡ್ಬೋದು. ಇದು ಡೇಮ್ಲರ್ DE 36 1949 ಮಾಡೆಲ್ದು. ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರು ಯೂಸ್ ಮಾಡ್ತಿದ್ದಂಥ ಕಾರ್ ಇದು. ನೋಡೋಕೊಳ್ಳೆ ಮಿನಿ ಲಾರಿ ಥರ ಇದೆ. ಲುಕ್ಸ್ ಲೈಕ್ ಅ ಬೀಸ್ಟ್ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋನಲ್ಲಿ ಪ್ರತಿಯೊಂದು ಕಾರ್ನು ಕೂಡ ಡಿಟೇಲ್ಡ್ ಆಗಿ ತೋರ್ಸೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನೀವು ನೋಡ್ತಾ ಇರ್ಬೋದು
ತುಂಬಾ ಕ್ರೌಡ್ ಇದೆ ಆ್ಯಂಡ್ ಆಲ್ಸೋ ಹಾಗೆಯೇ ಅವರು ಕೂಡ ನಮ್ಮ ಹಾಗೇ ನೋಡೋಕ್ಕೆ ಬಂದಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಕಂಪ್ಲೀಟಾಗಿ ವಿಡಿಯೋ ಮಾಡಿಕೊಂಡು ಯಾರಿಗೂ ಡಿಸ್ಟರ್ಬ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಒಂದು ಬ್ರೀಫಾಗಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇದು ಬಂದು ಇಂಗ್ಲೆಂಡ್ ಒರಿಜಿನ್ ಕಾರ್. ಇದು ಆವಾಗಿನ ಕಾಲದಲ್ಲೇ ನೋಡಿ ಏನು ಫ್ಯಾನ್ಸಿ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಇದು ಬಂದು ಹಿಂದೂಸ್ತಾನ್ ಇಂಡಿಯನ್ ಬ್ರ್ಯಾಂಡ್. ತುಂಬಾ ಚೆನ್ನಾಗಿದೆ. ಬಟ್ ಓನ್ಲಿ ಥಿಂಗ್ ಏನು ಅಂತ ಅಂದರೆ ಮೇಲೆಗಡೆ ಒಳ್ಳೆ ಲಾರಿಗಿರೋ ಥರ ಮಧ್ಯದಲ್ಲಿ ಲೈನ್ ಬಂದಿದೆ. ಸೊ ಅಪಾರ್ಟ್ ಫ್ರಮ್ ದಟ್ ಕಲರ್ ಮಾತ್ರ ಸೂಪರಾಗಿದೆ. ವಾವ್, ಲುಕ್ ಎಟ್ ದಿಸ್ ಕಲರ್, ಲುಕ್ ಎಟ್ ದ ಮಾಡೆಲ್. ಏನು ಸಖತ್ತಾಗಿದೆ ಅಲ್ಲ. ಇದು ಬಂದ್ಬಿಟ್ಟು ಶೆವ್ರಲೆಟ್ ಬೆಲ್ ಏರ್ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಕಾರ್ನ ನೋಡ್ತಿದ್ರೆ ಎಲ್ಲ ಹಳೆಯ ಮೂವೀಸ್ ನೆನಪಾಗ್ತಾ ಹೋಗುತ್ತೆ. ಎಲ್ಲ ಹಳೆಯ ಕಾಲದ ಮೂವೀಸಲ್ಲಿ ಯೂಸ್ ಮಾಡ್ತಿದ್ದಂಥ ಕಾರು. ಇದು ಬಂದ್ಬಿಟ್ಟು ಶೆವ್ರಲೆಟ್ ಇಂಪಾಲಾ. ಎಸ್, ಇದು ಬಂದ್ಬಿಟ್ಟು ಸರ್ ಸಿ ವಿ ರಾಮನ್ ಅವರು ಯೂಸ್ ಮಾಡಿರೋವಂಥ ಕಾರು. ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡುವಾಗ ಈ ಕಾರ್ನ ಯೂಸ್ ಮಾಡ್ತಾಯಿದ್ರಂತೆ. ಆಲ್ಸೋ ನೀವಿಲ್ಲಿ ನೋಡ್ಬೋದು, ಈ ಮ್ಯೂಸಿಯಮಲ್ಲಿ ದೇ ಹ್ಯಾವ್ ಅ ರ್ಯಾಂಪ್. ಸೊ ಇಟ್ ಈಸ್ ವೀಲ್ ಚೇರ್ ಫ್ರೆಂಡ್ಲಿ ಆ್ಯಂಡ್ ಹಾಗೆಯೇ ನೀವಿಲ್ಲಿ ಆರಾಮಾಗಿ ಬಂದು ನೀವು ಯು ಕ್ಯಾನ್ ಎಂಜಾಯ್ ಆಲ್ ದಿಸ್ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ತುಂಬ ಜನಕ್ಕೆ ನೀವು ನೋಡಿರ್ತೀರ. ಆ್ಯಂಡ್ ಆಲ್ಸೋ ಈಗಿನ ಕಾಲದಲ್ಲಿ ಯಾರಿಗೆಲ್ಲ ಗೊತ್ತಿಲ್ಲ, ನೀವೆಲ್ಲ ಹಳೆ ಮೂವೀಸಲ್ಲಿ ನೋಡಿರ್ಬೋದು. ಇಟ್ ಈಸ್ ಕಾರ್ ಟ್ಯಾಕ್ಸಿ ಅಂತ ಹೇಳ್ಬೋದು. It is Fiat Delight 1100, ಬಟ್ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಪ್ರೀಮಿಯರ್ ಪದ್ಮಿನಿ. ಆ್ಯಂಡ್ ಹಿಯರ್ ಕಮ್ಸ್ ದ ಬಾಸ್ 2000 ಮಾಡೆಲ್ ಅಂಬಾಸಡರ್. ಇದು ಕೂಡ ವೀರೇಂದ್ರ ಹೆಗ್ಡೆ ಅವರು ಪ್ರೆಸೆಂಟ್ ಮಾಡಿರೋದು. ಇಲ್ಲಿರುವಂಥ ಮೋಸ್ಟ್ ಆಫ್ ದ ಕಾರ್ಸ್ ಕಲೆಕ್ಷನ್ಸ್ ಬಂದ್ಬಿಟ್ಟು ವೀರೇಂದ್ರ ಹೆಗ್ಡೆ ಅವ್ರದ್ದು. ಆ್ಯಂಡ್ ಹಿಯರ್ ಕಮ್ಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 1983 ಮಾಡೆಲ್ ಡಟ್ಸನ್ ಬ್ಲೂ ಬರ್ಡ್ ನೋಡ್ತಾ ಇರ್ಬೋದು. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು. ಇಲ್ಲಿ ನೀವು ಟ್ರಕ್ ಆ್ಯಂಡ್ ಲಾರೀಸ್ನ ನೋಡ್ಬೋದು. ಇಲ್ಲಿ ನಾನು ಯಾರು ಪ್ರೆಸೆಂಟ್ ಮಾಡಿರೋದು ಅಂತ ಹೇಳೋದೇ ಬೇಡ, ನೀವೇ ನೋಡ್ಬೋದು. ಆ್ಯಂಡ್ ಆಲ್ಸೋ ಇದೆಲ್ಲ ನೋಡ್ತಿದ್ರೆ ಈ ಎಲ್ಲ ಲಾರೀಸು ಟ್ರಕ್ಸು ಹಳೆಯ ಮೂವೀಸ್ ನೆನಪು ಬರುತ್ತೆ. ಯಾಕಂದರೆ ಇವಾಗ ಬರೋದೆಲ್ಲ ಈ ಥರ ಮಾಡೆಲ್ ಇಲ್ಲ.
ಆ್ಯಂಡ್ ಎಸ್ ಐ ವಾಂಟ್ ಟು ಶೋ ದಿಸ್. ಯಾರಿಗೆಲ್ಲ ಟೆಂಪೋ ಮೆಟಡೋರ್ ನೆನಪಿದೆ ಹೇಳಿ? ಸೊ ಹಿಯರ್ ಇಟ್ ಈಸ್. ಆ್ಯಂಡ್ ಹಾಗೆಯೇ ಯಾರೆಲ್ಲ ಈ ಟೆಂಪೋ ಮೆಟಡೋರಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಕಾಮೆಂಟ್ ಮಾಡಿ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸಸ್ ಹೇಗಿತ್ತು ಅಂತ. ಸೊ ನಾನಂದರೆ ನನ್ನ ಚೈಲ್ಡ್ಹುಡ್ಡಲ್ಲಿ ಊರುಗಳಿಗೆ ಹೋದಾಗ ಸೊ ವಿ ಯೂಸ್ ಟು ಟ್ರಾವೆಲ್ ಇನ್ ದಿಸ್. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು ಹೇಗೆ ಕಾರ್ನ ಎಲ್ಲ ಪಾರ್ಟ್ಸ್ ಕೂಡ ಒಂದಕ್ಕೊಂದು ಹೇಗೆ ಲಿಂಕ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಒಂಥರ ನೀಟಾಗಿ ಡಿಸ್ಮ್ಯಾಂಟಲ್ ಮಾಡಿ ಹಾಗೆ ಅದು ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅನ್ನೋದನ್ನು ಕೂಡ ತುಂಬ ನೀಟಾಗಿ ಅಸೆಂಬಲ್ಡ್ ಹೇಗಿದೆ ಅಂತ ಕೂಡ ತೋರಿಸ್ತಾ ಇದ್ದಾರೆ. ಸೊ ಆ್ಯಸ್ ಐ ಟೋಲ್ಡ್, ಸೊ ಕಾರ್ ಪ್ರಿಯರಿಗೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್. ಇದು ನೋಡಿ, ಮೇಡ್ ಇನ್ USA 1946 ಮಾಡೆಲ್ ಡಾಡ್ಜ್ ಪವರ್ ವ್ಯಾಗಾನ್ ಅಂತ. Look at this. ಇಲ್ಲಿ ಒಳಗಡೆ ಹೋದರೆ ಮಂಜುಷಾ ಮ್ಯೂಸಿಯಂ ಅಂತ ಇದೆ. ಅಂದರೆ ಎಲ್ಲ ಹಳೆಯ ಕಾಲದ ಆರ್ಟಿಫ್ಯಾಕ್ಟ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇದೇ ತರಹದ ಮ್ಯೂಸಿಯಂ ನಮಗೆ ಧರ್ಮಸ್ಥಳದಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಕೆಲವೊಂದು ಆರ್ಟಿಫ್ಯಾಕ್ಟ್ಸ್ನ ಇಲ್ಲಿ ಕೂಡ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೋಡ್ಬೋದು ನೀವಿಲ್ಲಿ. ಆ್ಯಂಡ್ ಆಲ್ಸೋ ಹಾಗೆಯೇ ನಾನು ಇಲ್ಲಿ ಪ್ರತಿಯೊಂದನ್ನು ಕೂಡ ಕಂಪ್ಲೀಟಾಗಿ ಡಿಟೇಲ್ಡ್ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅದೊಂಥರ ತುಂಬ ಬೋರಿಂಗ್ ಆಗಿ ಅನಿಸ್ಬಿಡುತ್ತೆ. ಸೊ ನಾನು ಇಲ್ಲಿ ನನ್ನ ಜರ್ನಿನಲ್ಲಿ ನಾನು ಏನೇನು ನೋಡಿದ್ದೀನಿ, ನನಗೇನು ಇಷ್ಟ ಆಗಿದೆಯೋ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ನ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಹಾಗೆಯೇ ಡೆಫಿನೆಟ್ಲಿ ಇದನ್ನು ಬರೀ ವಿಡಿಯೋದಲ್ಲಿ ನೋಡೋದು ಮಾತ್ರ ಅಲ್ಲ, ನೀವು ಎಲ್ಲರೂ ಕೂಡ ಇಲ್ಲಿ ಬಂದು ಒಂದು ಸರಿ ಇದನ್ನು ವಿಸಿಟ್ ಮಾಡಲೇಬೇಕು. ಯಾಕಂದರೆ ಎಂಟ್ರಿ ಫೀಸ್ ಬಂದು ತುಂಬ ಜಾಸ್ತಿನೇ ಏನಿಲ್ಲ, ಪರ್ ಪರ್ಸನ್ 50 ರೂಪೀಸ್ ಇದೆ. ಸೊ ಹಾಗಾಗಿ ಇಟ್ ಈಸ್ ಡೆಫಿನೆಟ್ಲಿ ಅಫೋರ್ಡಬಲ್. ಆ್ಯಂಡ್ ಹಾಗೆಯೇ ಇಟ್ ಈಸ್ ಮೋರ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಯಾಕಂದರೆ 50 ರೂಪೀಸ್ಗೆ ಯು ಗೆಟ್ ಟು ಸಿ ಅ ಮೋರ್ ಆ್ಯಂಡ್ ವೆರೈಟೀಸ್ ಆಫ್ ವಿಂಟೇಜ್ ಕಾರ್ಸ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಹಳೆಯ ಕಾಲದ ಆರ್ಟಿಫ್ಯಾಕ್ಟ್ಸ್ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದೊಂಥರ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡುವಂಥ ಪ್ಲೇಸ್. ಯಾಕಂತ ಅಂದರೆ ನೀವು ನಿಮ್ಮ ಅಜ್ಜಿ ತಾತಂದ್ರಾಗಿರ್ಬೋದು, ತಂದೆ ತಾಯಿಯರಾಗಿರ್ಬೋದು, ಅಥವಾ ಫ್ರೆಂಡ್ಸ್ಗಳಾಗಿರ್ಬೋದು, ಯಾರ ಜೊತೆನೇ ಬಂದ್ರೂ ಒಂದು ಲಿಂಕ್ ಅನ್ನೋದು ಡೆಫಿನೆಟ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಯಾಕಂದರೆ ನಾವು ನಮ್ಮ ಅಜ್ಜಿ ತಾತಂದ್ರ ಜೊತೆ ಬಂದರೆ ಅವ್ರು ಹೇಳ್ತಾರೆ ಅವ್ರ ಕಾಲದಲ್ಲಿ ಏನೇನಿತ್ತು, ಹೇಗೆ ಅವರೆಲ್ಲ ಎವಾಲ್ವ್ ಆಗಿ ಹೇಗೆ ಟೆಕ್ನಾಲಜಿ ಬಂತು ಅಂತ. ಹಾಗೆಯೇ ಈಗಿನ ಕಾಲದವರೆಗೂ ಕೂಡ ಏನೇನು ಕಾರ್ಸ್ ಇರುತ್ತೋ ಎಲ್ಲವನ್ನು ಕೂಡ ಅವರು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಹಾಗೆಯೇ ಬಹಳಷ್ಟು ಆರ್ಟಿಫ್ಯಾಕ್ಟ್ಸ್ನ ಕೂಡ ಇಲ್ಲಿ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನೀವು ಪ್ರಿಂಟಿಂಗ್ ಮಷೀನ್ಸ್ ಹಾಗೂ ಪೇಪರ್ ಕಟ್ಟಿಂಗ್ ಮಷೀನ್ಸ್ನ ನೋಡ್ಬೋದು. ಇದು ಬಂದು ಪೇಪರ್ ಕಟ್ಟಿಂಗ್ ಮಷೀನ್. ಇದು ಬಂದ್ಬಿಟ್ಟು ರೈಫಲ್ ಬ್ಯಾರೆಟ್.
ಆ್ಯಂಡ್ ಹಾಗೆಯೇ ಇಲ್ಲಿ ನೀವು ಎಲ್ಲ ಹಳೆಯ ಕಾಲದ ಸ್ವಾರ್ಡ್ಸ್ ಆಗಿರ್ಬೋದು, ಹಾಗೆಯೇ ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಚಾಕುಗಳು ಆಗಿರ್ಬೋದು, ಹಾಗೆಯೇ ಗನ್ಸ್, ರೈಫಲ್ಸು ಎಲ್ಲವೂ ಕೂಡ ನೀವು ಇಲ್ಲಿ ನೋಡ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಇದಾಗಿತ್ತು ನಮ್ಮ ಪಯಣ ಕಾರ್ ಮ್ಯೂಸಿಯಮ್ನ ಜರ್ನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಹಾಗೆಯೇ ಯಾರಿಗೆಲ್ಲ ಇಷ್ಟ ಆಗಿದೆ, ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹಾಗೆಯೇ ಯಾರೆಲ್ಲ ಈ ಮ್ಯೂಸಿಯಮ್ನ ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ, ಸೊ ನಿಮ್ಮ ಎಕ್ಸ್ಪೀರಿಯನ್ಸಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಹೇಗಿತ್ತು ನಿಮ್ಮ ಮ್ಯೂಸಿಯಮ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.